ಇರ್ಲಿ ಇರ್ಲಿ ಆಯ್ತೇನಪ್ಪ. ಇಲ್ಲ, ಎಲ್ಲ ಸುಳ್ಳು ವಿಚಾರ. ಅವ್ರು ಎಲ್ಲಿವರೆಗೂ ಸುಳ್ಳು ಹೇಳಿದ್ದಾರೆ ಅಂದ್ರೆ, ನಾನು ಅವರ ತಮ್ಮನ ಮಗನಿಗೆ ಹೊಡೆದಿದ್ದಕ್ಕೋಸ್ಕರ ನಾನು ದೂರ ಇದ್ದೀನಿ ಅಂತ ಒಂದ್ ಕಡೆ ಹೇಳಿದ್ದಾರೆ. ನಾನು ಯಾವಾಗ ಹೊಡೆದಿದ್ದೀನೋ ಅದು ನನಗೆ ಗೊತ್ತಿಲ್ಲ. ಸುಳ್ಳು ಸುಳ್ಳು ವಿಚಾರ ಒಂದು. ಎರಡನೇದು, ನಾನು ಪೊಲೀಸ್ ಇಲಾಖೆನೆಲ್ಲ ನನ್ನ ಕಂಟ್ರೋಲ್ ಕೊಡ್ಬೇಕು ಅಂತ ಅವ್ರಿಗೆ ಕೇಳಿದೆ ಅಂತ. ಹೆಂಗ್ ಕೊಡಕ್ ಬರುತ್ತದು? ನಾನೇನ್ ದಡ್ಡನ ಅಧಿಕಾರಿಯಾಗಿದ್ದವ್ ನಾನು ಆ ಥರದ ಬೇಡಿಕೆ ಇಡಕ್ಕಾಗುತ್ತಾ? ಅದನ್ನ ಒಂದ್ ಕಡೆ ಹೇಳೋರೆ. ಇನ್ನೊಂದ್ ಕಡೆ ಏನ್ ಹೇಳಿದ್ದಾರೆ, ಲೋಕೇಶ್ ಅವರು ನನ್ನನ್ನ KDP ಮೀಟಿಂಗಿಗೆ ಕರ್ಕೊಂಡು ಹೋಗ್ಬೇಕು ನೀವು ಅಂತ ಹೇಳಿದ್ರು ಅಂತ. ಫಸ್ಟ್ ಆಫ್ ಆಲ್, ನಾನು ಪೊಲೀಸ್ ಆಫೀಸರ್, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದವನು. KDP ಮೀಟಿಂಗ್ಗೆ, ರೆಗ್ಯುಲರ್ ಮೀಟಿಂಗಿಗೆ ನಾವು ಪೊಲೀಸ್ ಆಫೀಸರ್ಸ್ಗೆ ಇನ್ವಿಟೇಷನ್ ಇಲ್ಲ. ಇನ್ನು ನಾನು ಈಗ ಹೋಗಿ ಕೂತ್ಕೊಳಕ್ಕೆ ಬರುತ್ತಾ ಅಲ್ಲಿ? ಅದಕ್ಕಿರೋದು MLA ಬಿಟ್ಟು ಬೇರೆ ಯಾರಿಗೂ ಇಲ್ಲ ಅಲ್ಲಿ, ಎಕ್ಸೆಪ್ಟ್ ಆಫೀಸರ್ಸ್. ಸೊ ನಾನು ಕೇಳಕ್ಕಾಗತ್ತೆ? ನಾನು ಇವತ್ತವರೆಗೂ ಎಲ್ಲ ತಮಗೂ ಗೊತ್ತಿದೆ. ಯಾವ್ದಾರ ಆಫೀಸ್ಗೆ ನಾನು ಬಂದಿರೋದು ನೋಡಿದ್ದೀರ? ಯಾವ್ದಾರ ಆಫೀಸಲ್ಲಿ ನಾನು ನೋಡಿದ್ದೀರ ನೀವು? ಮತ್ ನಾನು ಯಾಕೆ ಇವ್ರ ಜೊತೆ ಹೋಗಿ KDP ಮೀಟಿಂಗ್ ಅಲ್ಲಿ ಕುತ್ಕೊಳಕ್ ಬರುತ್ತೆ? ಈ ತರ ಸುಳ್ಳು ಸುಳ್ಳು ಆರೋಪಗಳನ್ನ, ನನ್ನಿಂದ ದೂರ ಅವರು ಆಗಿರೋ ಬೇರೆ ವಿಚಾರಗಳನ್ನ ಮುಚ್ಚಿಡೋದಕ್ಕೆ ಜನರಿಗೆ ಈ ತರ ಸುಳ್ಳು ಮಾಹಿತಿಗಳನ್ನ ಕೊಟ್ಟಿರೋದು ಕಂಡು ಬಂದಾಯ್ತು. ಹಿಂದೆಲ್ಲ ಸಮಸ್ಯೆ ಆಗಿದೆ. ಅದು ಸರಿಪಡಿಸ್ಕೊಂಡು ಹೋಗಕ್ಕೆ ಅವಕಾಶ ಕೊಡೋದಾದ್ರೆ ಎಲ್ಲರಿಗೂ ಕೊಡೋಣ. ಪ್ರಜಾಪ್ರಭುತ್ವದಲ್ಲಿ ತಪ್ಪು ಒಪ್ಪುಗಳು ಇದ್ದೇ ಇರುತ್ತೆ.